ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಆ್ಯಂಡ್ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರತಿಯೊಂದು ಫ್ರೇಮಲ್ಲೂ ಆ ಪ್ರೊಡಕ್ಷನ್ ವ್ಯಾಲ್ಯೂ ಗೊತ್ತಾಗುತ್ತೆ. ಆ್ಯಂಡ್ ಇಟ್ಸ್ ಅ ಲಾಟ್ ಆಫ್ ಎಫರ್ಟ್ ಬೈ ಲಾಟ್ ಆಫ್ ಪೀಪಲ್. ಬಟ್ ಒಂದು ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕಂದ್ರೆ ಇಟ್ ಈಸ್ ದ ಕ್ಯಾಮ್ರಾ ವರ್ಕ್. ಅದ್ಭುತವಾಗಿ ಪ್ರತಿಯೊಂದು ಫ್ರೇಮನ್ನು ಇಟ್ ಈಸ್ ಲೈಕ್ ಕ್ರಿಸ್ಪ್, ಇಟ್ ಈಸ್ ಲುಕಿಂಗ್ ಬ್ಯೂಟಿಫುಲ್, ಇಟ್ಸ್ ಲುಕಿಂಗ್ ಕಲರ್ಫುಲ್. ಆ್ಯಂಡ್ ಅಫ್ಕೋರ್ಸ್ ಆ ಒಂದು ಝಲಕ್ ಬಂದು ಹೋಗಿದ್ದು ಶಿವಣ್ಣ ಸರ್, ಇಟ್ ವಾಸ್ ಅ ಗೇಮ್ ಚೇಂಜರ್. ಆ್ಯಂಡ್ ಪ್ರತಿಯೊಬ್ಬರೂ ಈ ಕಾಸ್ಟಲ್ಲಿ ಮಾಡಿರೋರು, ಎಸ್ಪೆಷಲಿ ಲೈಕ್ ಸ್ಪೆಷಲ್ ಮೆನ್ಷನ್ ವಂಶಿ, ಇದರಲ್ಲಿ ಆ್ಯಕ್ಟಿಂಗು ಮಾಡಿ ಡೈರೆಕ್ಷನು ಮಾಡಿರೋದು ಸ್ವಲ್ಪ ಕೆಲಸ ಅಲ್ಲ. ಆ್ಯಂಡ್ ಐ ಥಿಂಕ್ ಈಸ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಹಾಂ, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಫೈರ್ಫ್ಲೈ ಸಿನಿಮಾ ನೋಡ್ಕೊಂಬರ್ತಾಯಿದ್ದೀವಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಸಿನಿಮಾ ನೋಡ್ತಾ ಇರೋದು ಭಾಳ ಖುಷಿ ಆಗ್ತಾಯಿದೆ. ಈ ಥರ ಒಂದು ಪ್ರಯತ್ನ ಎಲ್ಲರೂ ಮಾಡಬೇಕು. ಎಸ್ಪೆಷಲಿ ನಿವೇದಿತಾ ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಈ ಸ್ಟೆಪ್ ತೊಗೊಂಡಿರೋಕ್ಕೆ, ಆ ಧೈರ್ಯ ಮಾಡಿರೋಕ್ಕೆ. ಸೊ ನಿವೇದಿತಾ ಅವರು, ವಂಶಿ ಅವರು ಎಲ್ಲರೂ ಅವ್ರ ಪೆಟ್ಟಿಗೆಯಲ್ಲಿ ಎಷ್ಟು ಕ್ರಿಯೇಟಿವಿಟಿ ಇದೆಯೋ ಅದೆಲ್ಲ ತೆಗ್ದು ಚೆಲ್ಬಿಟ್ಟಿದ್ದಾರೆ ಸಿನಿಮಾಲಿ. DOP ಆಗಿರ್ಬೋದು, ಮ್ಯೂಸಿಕ್ ಶರಣ್ ರಾಜ್ ಸರ್ ಇಸ್ ಡನ್ ಅ ಗ್ರೇಟ್ ಜಾಬ್, ಫೆಂಟಾಬುಲಸ್ ಜಾಬ್. ಆಮೇಲೆ ಜೀವನದಲ್ಲಿ ಏನಾದರೂ ಕಲರ್ ಮಿಸ್ ಆಗಿದ್ರೆ ನಿಮಗೆ ಗೊತ್ತಿಲ್ಲ ಅಂದರೆ ಈ ಸಿನಿಮಾ ನೋಡಿ ಆ ಕಲರ್ ಗೊತ್ತಾಗುತ್ತೆ ನಿಮಗೆ. ಅಷ್ಟು ಒಂದೊಂದು ಫ್ರೇಮು ಅಷ್ಟು ಕಲರ್ಫುಲ್ಲಾಗಿ ಮಾಡಿದ್ದಾರೆ. ಸೊ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಆ್ಯಂಡ್ ಈ ಸಿನಿಮಾ ಎಫರ್ಟ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲ ಆರ್ಟಿಸ್ಟು ಬಂದು ಸಿನಿಮಾ ನೋಡಿರೋದು, ನನ್ನ ಮಗಳ ಸಿನಿಮಾ ನೋಡೋದು ನಮಗೆ ಭಾಳ ಖುಷಿ ಆಯಿತು. ನೀವೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರಿವ್ಯೂ ಬರಬೇಕಂದ್ರೆ, ನೈಟ್ ಶೋ ಬರಬೇಕಂದ್ರೆ ಪಾಪ ವೀಕ್ ಡೇಸ್ಲಿ ಪಾಪ ಟ್ರಾಫಿಕ್ ಇರುತ್ತೆ. ಬಟ್ ಅದರಲ್ಲೂ ನಮ್ಮ ಮೇಲೆ ಒಂದು ಅಭಿಮಾನಕ್ಕೆ, ನನ್ನ ಮಗಳ ಮೇಲೆ ಒಂದು ಆಸೆಗೆ, ಒಂದು ಪ್ರೀತಿಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ಆಮೇಲೆ ನನಗೂ ತುಂಬ ಇಷ್ಟ ಆಯಿತು ಪಿಕ್ಚರು. ಅಂದರೆ ವಿಕ್ಕಿ ಅನ್ನೋ ಪಾತ್ರ ಭಾಳ ಕಾಡುತ್ತೆ ಮಾಡಿದ್ದಾರೆ. ಆ್ಯಂಡ್ ಅವ್ರ ಡೈರೆಕ್ಷನು ಅಷ್ಟೇ ಎಷ್ಟು ಸ್ಮೂತಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಇರ್ಬೋದು, ಇಲ್ಲ ಸೆಟ್ ವರ್ಕ್ ಇರ್ಬೋದು, ಮ್ಯೂಸಿಕ್ ಚರಣ್ ರಾಜ್ ಅವರು, ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಅಷ್ಟೇ ಭಾಳ ಅದ್ಭುತವಾಗಿದೆ. ಆ್ಯಂಡ್ ಸಾಂಗ್ಸು ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಒಂದು ಸ್ಮಾಲ್ ಒಂದು ಕ್ಯಾಮ್ರಲ್ಲಿ ಬರ್ತೀವಿ. ಐ ಥಿಂಕ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಸಿನಿಮಾ ಎಲ್ಲ ಬಂದು ನೋಡಿ ಆಶೀರ್ವಾದ ಮಾಡಿ. ಯಾಕಂದರೆ ಒಂದು ಯಂಗ್ ಟೀಮ್ ಬಂದಾಗ ಏನಾಗುತ್ತೆ ಅಂದರೆ ಒಂದು ವಿಭಿನ್ನವಾದ ಸಿನಿಮಾ ಬರುತ್ತೆ. ಒಂದು ವಿಭಿನ್ನವಾದ ಸಿನಿಮಾ ಬಂದಾಗ ಏನಾಗುತ್ತೆ, ಹೊಸ ಪ್ರತಿಭೆಗಳು ಬಂದರೆ ಎಲ್ಲರಿಗೂ ನಮಸ್ಕಾರ. ಈ ಫಿಲಮಲ್ಲಿ ಹೊರಗಡೆ ಬರಬೇಕಾದ್ರೆ ಅದು ವಿಕಿ ಅಂತಲೇ ಅನಿಸುತ್ತೆ ಹೊರತು ಬೇರೆ ಅವ್ರ ಹೆಸರು ನೆನಪಿಗೆ ಬರೋಲ್ಲ. ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಎರಡನ್ನೂ ಮಾಡೋದು ತುಂಬ ಕಷ್ಟದ ವಿಚಾರ. ಆದರೂ ವಂಶಿ ಅವರು ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿರಲಿ. ಈ ಫಿಲಮ್ ಚೆನ್ನಾಗಿ ಹೋಗಲಿ ಅಂತ ಫೈರ್ ಫ್ಲೈ ಒನ್ ಆಫ್ ಇಟ್ಸ್ ಕೈಂಡ್ ಸಿನಿಮಾ ಅಂತಲೇ ಹೇಳಬೇಕು. ಕನ್ನಡಕ್ಕೆ ತುಂಬಾ ಹೊಸ ರೀತಿಯಾದಂಥ ಒಂದು ಪ್ರಯತ್ನ. ವಂಶಿ ಅವರು ಬರೆದು ಅವರೇ ಡೈರೆಕ್ಟ್ ಮಾಡಿ ಅವರೇ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಬಟ್ ಫಸ್ಟ್ ಟೈಮ್ ಅಂತ ಅನಿಸೋದಿಲ್ಲ. ನಾವೇನು ವರ್ಲ್ಡ್ ಸಿನಿಮಾ ಅಂತ ಹೇಳ್ತಾರೆ, ಆ ಥರದ ಒಂದು ವರ್ಲ್ಡ್ ಸಿನಿಮಾಗಳ ಸ್ಟ್ಯಾಂಡರ್ಡಿಗೆ ಇರುವಂಥ ಒಂದು ಸಿನಿಮಾ, ಒಂದು ಹಾಲಿವುಡ್ ಸಿನಿಮಾನ ನೋಡೋದಂಥ ಒಂದು ಫೀಲ್ ಆಗುತ್ತೆ. ನಮಗೆ ಬೇಕಾದಂಥ ಒಂದು ಸಿಂಪಲ್ ಮೆಸೇಜ್, ಆ ಸಿಂಪಲ್ ಮೆಸೇಜನ್ನು ತುಂಬ ಎಂಟರ್ಟೈನಿಂಗಾಗಿ ಹೇಳಿದ್ದಾರೆ. ಲಾಸ್ಟಲ್ಲಿ ಆ ಮೆಸೇಜು ಹೇಳುವಾಗ ತುಂಬ ಟಚ್ ಆಗುತ್ತೆ. ಆ ಮೆಸೇಜ್ ಏನು ಅನ್ನೋದಕ್ಕೆ ನೀವು ಸಿನಿಮಾನೇ ನೋಡಬೇಕು. ಅದು ಟೆಕ್ನಿಕಲಿ ಕನ್ನಡದಲ್ಲಿ ಒನ್ ಆಫ್ ದಿ ಬೆಸ್ಟ್ ಫಿಲಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸಿನಿಮಾಟೋಗ್ರಫಿ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಪರ್ಫಾರ್ಮೆನ್ಸಸ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಕಲರ್ ಗ್ರೇಡಿಂಗ್ ಇರ್ಬೋದು, ಒನ್ ಆಫ್ ದಿ ಬೆಸ್ಟ್, ಕನ್ನಡದಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಹೊಸ ರೀತಿ ಅನುಭವ ಕೊಡುವಂಥ ಸಿನಿಮಾ. ಮಿಸ್ ಮಾಡಿದರೆ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಮತ್ತು ಇಂಥ ಒಂದು ಸಿನಿಮಾಗೆ ಸಾಥ್ ಕೊಟ್ಟಿರೋದು ನಮ್ಮ ನಿವೇದಿತಾ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಆಗಿ ಈ ಥರದ್ದು ಒಂದು ಬ್ರೇವ್ ಅಟೆಂಪ್ಟ್ ಮಾಡೋದಕ್ಕೆ ಫಸ್ಟ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರಿಗೆ ಬ್ಯಾಕ್ ಬೋನ್ ಆಗಿ ನಿಂತಿರುವಂಥ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವ್ರಿಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಸ್ಟ್ಯಾಂಡರ್ಡಿಗೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಮಾಡಿರುವಂಥ ಸಿನಿಮಾ. ಇಂಥ ಸಿನಿಮಾಗೆ ನಿಮ್ಮ ಸಪೋರ್ಟ್ ಇದೆ ಅಂತ ಕೇಳ್ತೀನಿ. ಫೈರ್ಫ್ಲೈ ಒಂದು
ದೃಶ್ಯದಲ್ಲಿಂದ ಹಿಡಿದು ಒಂದು ಸನ್ನಿವೇಶ, ಒಂದು ಫ್ರೇಮು, ಹಾಡುಗಳು ಎಲ್ಲದರಲ್ಲೂ ಕೂಡ ಒಂದು ಹೊಸದನ್ನು ಪ್ರಯತ್ನ ಪಟ್ಟಿದ್ದಾರೆ. ವಂಶಿ ಅವರಾಗಲಿ ಮತ್ತು ಅಭಿ ದ ಸಿನಿಮಾಟೋಗ್ರಾಫರ್ ಆ್ಯಂಡ್ ಶರಣ್ ರಾಜ್ ಎಲ್ಲರೂ ಕೂಡ ಕನ್ನಡ ಇದೆಯಾಗ ಎಲ್ಲರೂ ಕೂಡ ಹೊಸದನವನ್ನು ಪ್ರಯತ್ನ ಪಟ್ಟಿದ್ದಾರೆ. ಪ್ರತಿ ಫ್ರೇಮಲ್ಲೂ ಅದು ಕಾಣಿಸುತ್ತೆ. ಇಟ್ಸ್ ವೆರಿ ಫ್ರೆಶ್. ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಶುಭಾಶಯಗಳು. ನಿವೇದಿತಾ ಅವರಿಗೆ ಶುಭವಾಗಲಿ. ಹಾಯ್, ನಮಸ್ಕಾರ ಎಲ್ರಿಗೂ. ಶ್ರೀನಿ ಮಾತಾಡ್ತಾ ಇದ್ದೀನಿ. ಇವತ್ತು ಫೈರ್ ಫ್ಲೈ ಪ್ರೀಮಿಯರ್ ಶೋ, ಒಂದು ಅದ್ಭುತವಾದ ಸಿನಿಮಾ. ವಿಷುವಲಿ ಒಂದು ಹೊಸ ಥರದ ಎಕ್ಸ್ಪೀರಿಯೆನ್ಸು ಆಡಿಯನ್ಸ್ಗೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರೊಡಕ್ಷನ್ ವೈಸ್ ಆಗಲಿ ಅವ್ರು ಡೆಬ್ಯೂ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಟರ್ ವಂಶಿ ಅವರು ಅವರೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ. ಸಕ್ಕತ್ತಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾರೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲದಕ್ಕೂ ಆ್ಯಕ್ಚುಲಾಗಿ ಒಂದು ಹೀರೋ ಅಂತ ಹೇಳ್ಬೋದು ಅಂದರೆ ಕ್ಯಾಮ್ರಾಮನ್. ಫೈರ್ ಫ್ಲೈ ಸಿನಿಮಾಟೋಗ್ರಾಫರ್ ಅಭಿ ಆ್ಯಕ್ಚುಲಾಗಿ ನನ್ನ ಜೊತೆ ಶ್ರೀನಿವಾಸ ಕಲ್ಯಾಣದಿಂದ ಶುರು ಮಾಡಿದ್ರು ಅವ್ರ ಜರ್ನಿ. ಇವತ್ತು ಈ ಮಟ್ಟಕ್ಕೆ ಇಷ್ಟು ಅದ್ಭುತವಾದ ವಿಜುವಲ್ಸ್ನ ತೆಗೆಯುತ್ತಾ ಇದ್ದಾರೆ ನೋಡಿದ ಹೆಮ್ಮೆ ನನಗೆ. ಈ ಥರ ಕಂಗ್ರ್ಯಾಚುಲೇಷನ್ಸ್ ಅಭಿ. ಯಾಕಂದರೆ ಒಂದು ಸಿನಿಮಾದ ಈ ಪರ್ಟಿಕ್ಯುಲರ್ ಸಿನಿಮಾದ ವಿಜುವಲ್ಸೇ ಹೀರೋ ಅಂತ ನನ್ನ ಭಾವನೆ. ಸೊ ಅದನ್ನ ಅದ್ಭುತವಾಗಿ ತೋರಿಸಿದ್ದಾರೆ ಈ ಸಿನಿಮಾನ. ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಹಾಗೆ ನಮ್ಮ ಶ್ರೀ ಸಿನಿಮಟ್ಟು ಮೊದಲನೇ ಸಿನಿಮಾ. ಸೊ ಹಾಗಾಗಿ ಅವ್ರಿಗೂ ಕೂಡ ಶುಭಾಶಯಗಳು, ಗುಡ್ ಲಕ್. ಹಾಗೆ ಹೀಗೆ ಹೊಸದು ಸಿನಿಮಾ ಇನ್ನಷ್ಟು ಬರಲಿ ಅವರ ಪ್ರೊಡಕ್ಷನಿಂದ ಅಂತ ಶುಭ ಕೋರ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ, ನಾನು ಪ್ರಸನ್ನ ಅಂತ. ಫಸ್ಟ್ ಟೈಮ್ ನಿವೇದಿತಾ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ನನ್ನ ಫ್ರೆಂಡ್ ಅಭಿ DOP ಆಗಿ ಮಾಡಿದ್ದಾರೆ. ಹಾಗೆ ವಂಶಿ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಒಂದು ಚಿಕ್ಕ ಕಥೆಯನ್ನು ತುಂಬ ದೊಡ್ಡದಾಗಿ ಎಂಟರ್ಟೈನಿಂಗ್ ಆಗಿ ಹೇಳೋದು ಒಂದು ಮೊದಲನೇ ಪ್ರಯತ್ನದಲ್ಲೇ ಡೈರೆಕ್ಷನು ಮಾಡಿ ಆ್ಯಕ್ಟಿಂಗು ಮಾಡಿ ಅವರು ಅದನ್ನು ಪ್ರೂವ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹೊಸ ಹೀರೋಗೆ ಇಷ್ಟು ದೊಡ್ಡ ಪ್ರೊಡಕ್ಷನ್ ಮಾಡಿರುವಂಥ ಶಿವಣ್ಣ ಮತ್ತು ಗೀತಕ್ಕ ಅವರಿಗೆ ಇಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ಅವರ ಸಂಸ್ಥೆಯಿಂದ ಇನ್ನೂ ಹಲವಾರು ಚಿತ್ರಗಳು ಬರಲಿ. ಹಾಗೆ ಕನ್ನಡಿಗರೆಲ್ಲರೂ ಒಂದು ಹೊಸ ಚಿತ್ರ ಬಂದಾಗ ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಟ್ಸ್ ವೆರಿ ಗುಡ್ ಟೆಕ್ನಿಕಲ್ ಫಿಲಮ್. ಅಭಿಲಾಷ್ ಕಲ್ಲತ್ತಿ ಈಸ್ ವೆರಿ ಗುಡ್ ಸ್ಕೋರ್ ಆ್ಯಂಡ್ ಟೆಕ್ನಿಕಲಿ ಭಾಳ ಚೆನ್ನಾಗಿದೆ. ವಂಶಿನ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು ಪೆಂಟಗನ್ ಅಲ್ಲಿ ಒಂದು ಕಥೆಯಲ್ಲಿ ಅವನು ಆನ್ ಸ್ಕ್ರೀನ್ ಪೆಂಟಗನ್ನು ಸಿನಿಮಾಸ್ ಇಂಟ್ರೊಡ್ಯೂಸ್ ಮಾಡಿದ್ದು ಹುಡುಗ. ತುಂಬ ಖುಷಿಯಾಗುತ್ತೆ ಅವನು ಈ ಥರದ್ದೊಂದು ಬ್ಯಾನರಲ್ಲಿ ಈ ಥರ ಒಂದು ರೀಇಂಟ್ರೊಡ್ಯೂಸ್ ಆಗ್ತಾ ಇರೋದು, ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇರೋದು, ಡೈರೆಕ್ಟ್ರಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇರೋದು ತುಂಬ ಖುಷಿ ಕೊಡ್ತಾ ಇದೆ. ತುಂಬ ಒಳ್ಳೆಯ ಪ್ರಯತ್ನ. ಶಿವಣ್ಣವ್ರ ಮಗಳು ನಿವೇದಿತಾ ಅವರು ಫಸ್ಟ್ ಟೈಮ್ ಅವರೊಂದು ಹೊಸ ಥರದ್ದು ಒಂದು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಟೆಕ್ನಿಕಲಿ ಈಸ್ ವೆರಿ ಗುಡ್ ಫಿಲಮ್. ತುಂಬ ಒಳ್ಳೆಯ ಎಮೋಷನ್ ಟ್ರೈ ಮಾಡಿದ್ದಾರೆ. ವಂಶಿಗೆ ಒಳ್ಳೆಯದಾಗಲಿ, ಅಭಿಲಾಷ್ ಕಲ್ಲತ್ತಿಗೆ ಒಳ್ಳೆಯದಾಗಲಿ. ಚರಣ್ ರಾಜ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಸಾಂಗ್ಗಳು ತುಂಬ ಚೆನ್ನಾಗಿದ್ದಾವೆ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಫೈರ್ ಫ್ಲೈ. ನಾಳೆ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲಿಗೂ ನಮಸ್ಕಾರ. ಒಂದು ಹೊಸ ತಂಡ, ಹೊಸ ಡೈರೆಕ್ಟರ್, ನಿವೇದಿತಾ ಅವರ ಫಸ್ಟ್ ಪ್ರೊಡಕ್ಷನ್. ತುಂಬ ಖುಷಿಯಾಯಿತು ಸಿನಿಮಾ ನೋಡಿ. ತುಂಬ ಕ್ವರ್ಕಿ ಆಗಿದೆ ಆ್ಯಂಡ್ ಮೇಕಿಂಗ್ ಅಂತೂ ಅದ್ಭುತವಾಗಿದೆ. ಟೆಕ್ನಿಕಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂನೂ ಅಷ್ಟೇ ಚೆನ್ನಾಗಿದೆ. ಪ್ರತಿಯೊಂದು ಫ್ರೇಮು ತುಂಬ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋದು ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ. ಈ ಸಿನಿಮಾಟೋಗ್ರಫರ್ ಕೆಲಸ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕೆಲಸನೂ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ವಂಶಿ ಅವರು ಫಾರ್ ದಿಸ್ ಫಸ್ಟ್ ಫಿಲ್ಮ್ ಹಿ ಹಸ್ ಡನ್ ಅ ಫಿನಾಮಿನಲ್ ಜಾಬ್. ಮೈ ಬೆಸ್ಟ್ ವಿಶಸ್ ನಿವೇದಿತಾ ಅವ್ರಿಗೆ, ಈ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಐ ಹೋಪ್ ಯು ಆಲ್ ಎಂಜಾಯ್ ದ ಫಿಲ್ಮ್. ಪ್ಲೀಸ್ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ. ಈ ತಂಡಕ್ಕೆ ನಮ್ಮ ಸಪೋರ್ಟ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ರಿಗೂ. ಇವಾಗ ನಾನು ಫೈರ್ ಫ್ಲೈ ಸಿನಿಮಾನ ನೋಡಿದೆ. ನನಗೆ ತುಂಬ ಇಷ್ಟವಾಗಿರುವಂಥ ಒಂದಿಷ್ಟು ಟೆಕ್ನಿಷಿಯನ್ಸ್ಗಳು ಕೆಲಸದಲ್ಲಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಟೆಕ್ನಿಕ್ಯಾಲಿಟಿನ ಬಿಟ್ಟು ಒಂದು ವಿಜುವಲ್ ನ್ಯಾರೇಟಿವ್ ಅಂತ ಏನಿದೆ ಅದು ತುಂಬ ಸಖತ್ತಾಗಿ ಮೂಡಿ ಬಂದಿದೆ. ಇದೊಂದು ಸೈಕಿಕ್ ಸ್ಪೇಸು. ಒಬ್ಬ ಮನುಷ್ಯನ ಲೈಫಲ್ಲಿ ಆಗುವಂಥ ಒಂದು
ದುರ್ಘಟನೆಗಳಿಂದ ಹೇಗೆ ಹೊರಗೆ ಬರುತ್ತೆ, ಯಾವ ಒಂದು ಪರ್ಸ್ಪೆಕ್ಟಿವಿಂದ ಹೊರಗೆ ಬರ್ಬೋದು ಅನ್ನೋ ಥರ ಒಂದು ಸ್ಪೇಸನ್ನು ಇವರು ತುಂಬ ಅದ್ಭುತವಾಗಿ ವಿಜುವಲಿ ಆಗಲಿ ಇಲ್ಲ ಸೌಂಡ್ ವೈಸ್ ಆಗಲಿ ತುಂಬ ಅಚ್ಚುಕಟ್ಟಾಗಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಆಲ್ ಐ ಕ್ಯಾನ್ ಸೇ ಈಸ್ ವಂಶಿ ಹ್ಯಾಸ್ ಬಿನ್ ಅ ಗ್ರೇಟ್ ಜಾಬ್. ಒಂದು ವಿಷನ್ ಇದೆ ಆಮೇಲೆ. ಆ್ಯಂಡ್ ಅಫ್ಕೋರ್ಸ್ ನಿವಿ ಫಾರ್ ಫಸ್ಟ್ ಟೈಮ್ ಆ್ಯಸ್ ಅ ಪ್ರೊಡಕ್ಷನ್ ಮಾಡ್ಬೋದು. ಈ ಒಂದು ಪ್ರೊಡಕ್ಷನ್ ಹೌಸಿಂದ ಅದರದ್ದೇ ಆದ ಒಂದು ಲೆಗಸಿ ಇದೆ. ಆ ಲೆಗಸಿನ ಬಿಟ್ಟು ಒಂದು ಅಪ್ಗ್ರೇಡೆಡ್ ವರ್ಷನ್ ಆಫ್ ಪ್ರೊಡಕ್ಷನ್ ಏನಿದೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ರಿಯಲಿ ವಿಶ್ ದ ಎಂಟೈರ್ ಟೀಮ್ ವೆರಿ ಗುಡ್ ಲಕ್. ನಂಗೆ ತುಂಬ ಇಷ್ಟ ಆಯಿತು. ಒಂದಿಷ್ಟು ಬ್ಯೂಟಿಫುಲ್ ಸ್ಪೇಸನ್ನು ಕಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಪೇಷನ್ಸಿಂದ ಕಾಯ್ತಿರೋದಕ್ಕೆ. ಫೈರ್ಫ್ಲೈ ಒಂದು ಅದ್ಭುತವಾದ ಚಲನಚಿತ್ರ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ತಂದೆ ತಾಯಿಯರ ಜೊತೆ ನಿಮ್ಮ ಬಾಂಧವ್ಯ ಎಷ್ಟು ಆಳ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾ. ಒಂಥರ ಭಾವನೆಗಳ ಪದರ ಅಂತ ಹೇಳ್ಬೋದು. ಪ್ರತಿಯೊಂದು ಭಾವನೆಯೂ ಅದ್ಭುತವಾಗಿ ಬಣ್ಣಗಳಿಂದ ಆಗಲಿ ಅಥವಾ ಪ್ರಾಪರ್ಟೀಸಿಂದ ಆಗಲಿ ಡೈಲಾಗ್ಸಿಂದ ಆಗಲಿ ಮೌನಗಳಿಂದ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಟೆಕ್ನಿಷಿಯನ್ಸ್ ಅಂತ ಬಂದಾಗ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಚರಣ್ ರಾಜ್ ಸರ್. ಚರಣ್ ರಾಜ್ ಸರ್ ಥೀಮ್ ತುಂಬ ಚೆನ್ನಾಗಿ ಬ್ರಿಲಿಯಂಟಾಗಿ ಸಿನಿಮಾಗೆ ವರ್ಕ್ ಆಗಿದೆ. DOPಗಾಗಲಿ ಡೈರೆಕ್ಟರ್ಗಾಗಲಿ ಕಾನ್ಸೆಪ್ಟ್ಗಾಗಲಿ ಎಲ್ಲದಕ್ಕೂ ಆಲ್ ದ ಬೆಸ್ಟ್. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಫೈರ್ಫ್ಲೈ ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು. ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾನ ನೋಡಿ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು, ಬಿಗ್ ಥ್ಯಾಂಕ್ ಯು. ಆ್ಯಂಡ್ ಅದೇ ರೀತಿ ಇವತ್ತು ಶಿವಣ್ಣ ಬಂದಿದ್ದರು, ಶರಣ್ ಸರ್ ಬಂದಿದ್ದರು, ಶ್ರೀಮುರಳಿ ಅವ್ರು ಬಂದಿದ್ದರು. ಆ್ಯಂಡ್ ತುಂಬ ಜನ ಸೆಲೆಬ್ರಿಟೀಸ್ ನಮ್ಮ ಇಂಡಸ್ಟ್ರಿಯಿಂದ ಬಂದು ಒಂದು ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ, ಒಂದು ಹೊಸ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಹೇಳೋಕ್ಕೆ ಹೊರಟಿದ್ದೀವಿ. ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇನ್ನಷ್ಟು ಭಾಳಷ್ಟು ಜನಕ್ಕೆ ರೀಚ್ ಆಗ್ಬೋದು, ಅದು ನಮ್ಮ ಆಸೆ. ಸೊ ನಿಮ್ಮ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಳೆ ಎಲ್ಲರೂ ಥಿಯೇಟ್ರಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಂದಿದ್ದಕ್ಕೆ ನಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕೆ ಇಂಡಸ್ಟ್ರಿನವರೆಲ್ಲ ಥ್ಯಾಂಕ್ ಯು. ನಾಳೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಇವತ್ತು ಇಂಡಸ್ಟ್ರಿಯಿಂದ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಎಲ್ಲರೂ ಥಿಯೇಟರಲ್ಲಿ ಸಿಕ್ಕಿ ಎಂಜಾಯ್ ಮಾಡೋಣ ಫೈರ್ಫ್ಲೈನ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾಯಿದೆ. ಇವತ್ತು ನಾವು ಸಿನಿಮಾನ ನೋಡಿದ್ವಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸಿನಿಮಾನ. ತುಂಬ ಖುಷಿಯಾಯಿತು. ನಂಗೆ ತುಂಬ ಇಷ್ಟ ಆಗಿದೆ. ನಿಮಗೆಲ್ಲರೂ ಇಷ್ಟ ಆಗುತ್ತೆ ಅಂದ್ಕೊತಾ ಇದ್ದೀನಿ. ಎಲ್ಲ ಇಂಡಸ್ಟ್ರಿಯಲ್ಲಿರೋ ದೊಡ್ಡವರೆಲ್ಲರೂ ಎಲ್ಲರೂ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡ್ತಾ ಇರೋದು ನಮಗೂ ತುಂಬ ಖುಷಿ ಇದೆ. ಪ್ಲೀಸ್ ಬನ್ನಿ, ಸಿನಿಮಾ ನೋಡಿ. ಇಟ್ಸ್ ಅ ಬ್ಯೂಟಿಫುಲ್ ಮೂವಿ. ನೀವು ರಿಗ್ರೆಟ್ ಮಾಡಲ್ಲ ಅಂತ ನಾನು ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನಾದರೂ ಕೇಳೋದಿದೆಯಾ? ಥ್ಯಾಂಕ್ ಯು ಸರ್. ಶ್ರೀಮುತ್ತು ಸಿನಿ ಸರ್ವಿಸ್ ಆ್ಯಂಡ್ ಪ್ರೊಡಕ್ಷನ್ ಹೌಸಿಂದ ಫೈರ್ಫ್ಲೈ ಅಂತ ಬರ್ತಿರೋ ಈ ಫಿಲಮ್ಮು ನಮಗೆ ಭಾಳ ಸ್ಪೆಷಲ್ ಫಿಲಮ್. ಬಿಕಾಸ್ ನಮ್ಮ ನಿವೇದಿತಾ ಅವರು ಪ್ರೊಡ್ಯೂಸ್ ಮಾಡಿ ತುಂಬ ಇಂಟ್ರೆಸ್ಟ್ ತೊಗೊಂಡು ಭಾಳ ಕಾಳಜಿಯಿಂದ ಈ ಪಿಕ್ಚರ್ನ ಮಾಡಿದ್ದಾರೆ. ವಂಶಿ ಹೀರೋ ತುಂಬ ಮುದ್ದಾಗಿ ಕಾಣಿಸ್ತಾರೆ. ದ ಎಂಟೈರ್ ಸ್ಟಾರ್ ಕಾಸ್ಟ್ ಭಾಳ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೆ. ಐ ಜಸ್ಟ್ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ದಯವಿಟ್ಟು ಇಂಥ ಒಳ್ಳೆ ಸಿನಿಮಾ ಬಂದಾಗ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಏನಪ್ಪ ನಮ್ಮವ್ರು ಯಾರು ಕಾಣಿಸ್ತಾ ಇಲ್ಲ? ಭಾಳ ಒಂದು ದೊಡ್ಡ ವಿಷಯ ಅಂದರೆ ನಮ್ಮ ದೊಡ್ಡ ಮನೆಯಿಂದ ಈಗ ನಿವೇದಿತಾ ಅವರು ಒಂದು ಪ್ರೊಡಕ್ಷನ್ ಮಾಡಿ ನಮ್ಮ ಶಿವಣ್ಣನ ಮಗಳು ಎಲ್ಲ ಹೊಸಬರನ್ನ ಹಾಕೊಂಡು ಒಂದು ಹೊಸ ಥರದ ಒಂದು ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ಏನಂದರೆ ಒಂದು ತಂದೆ ತಾಯಿ ಮಗಂದು ಒಂದು ಸೆಂಟಿಮೆಂಟ್ ಸಿನಿಮಾನ ಭಾಳ ಬೇರೆ ಥರ ಒಂದು ಕಾಮಿಕಲ್ ಪ್ರೆಸೆಂಟೇಷನಲ್ಲಿ ಒಂದು ತುಂಬ ಎಂಡಲ್ಲಿ ಒಂದು ಒಳ್ಳೆಯ ಒಂದು ಮೆಸೇಜ್ ಇಟ್ಕೊಂಡು ಮಾಡಿದ್ದಾರೆ. ಇಟ್ ಇಸ್ ಎ ವೆರಿ ಗುಡ್ ಅಟೆಂಪ್ಟ್. ನೀವೆಲ್ಲ ನೋಡಿ ಪಿಕ್ಚರ್ ಎನ್ಕರೇಜ್ ಮಾಡಿ. ಯಾಕಂದರೆ ಆ ಕಾಲದಿಂದ ಪಾರ್ವತಮ್ಮ ಅವ್ರು ಎಷ್ಟೋ ಸಿನಿಮಾ ಮಾಡಿ ಎಷ್ಟೋ ಹೀರೋಯಿನ್ಗಳಿಗೆ ಡೈರೆಕ್ಟರ್ಗಳಿಗೆ ಹೀರೋಗಳಿಗೆಲ್ಲ ಚಾನ್ಸ್ ಕೊಟ್ಟಿದ್ದರು. ಈಗ ಮೊಮ್ಮಗಳ ಸಿನಿಮಾ ಮಾಡಿದ್ದಾರೆ. ಒಂದು ಭಾಳ ವಿಶೇಷ ಪ್ರಯತ್ನ ಅನಿಸುತ್ತೆ.
ಒಳ್ಳೇದಾಗಲಿ ಎಲ್ಲರಿಗೂ. ಐ ವಿಶ್ ಯು ಆಲ್ ದ ಬೆಸ್ಟ್. ಹೀರೋಗೆ ಆ್ಯಕ್ಟ್ ಮಾಡಿರೋ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಓಕೆ, ಬಾಯ್. ಒಂದು ವಿಶೇಷವಾದಂಥ ಪ್ರಯತ್ನ. ನಾವು ಯೂಶ್ವಲಿ ಹೇಳ್ತಾ ಇರ್ತೀವಿ ಹೊಸ ಥರದ್ದು ಅಂತ. ನಿಜವಾಗ್ಲೂ ಒಂದು ಹೊಸ ಥರದ ಪ್ರಯತ್ನವನ್ನು, ಒಂದು ಹೊಸ ರೀತಿಯ ಕತೆ ಹೇಳುವ ವಿಧಾನ ನನಗೆ ಅನಿಸಿದ್ದು. ನಾವೇನೋ ಅಂದ್ಕೊಂಡು ಬಂದ್ವಿ, ಬಟ್ ನಮಗಿಲ್ಲಿ ಥಿಯೇಟ್ರ್ ಒಳಗಡೆ ಹೋದ ಮೇಲೆ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಇದು. ನಮಗಿಲ್ಲಿ ಫಸ್ಟು ನನಗೆ ಅನಿಸಿದ್ದು, ನೋಡಿ, ಈ ಥರದ ಒಂದು ಹೊಸ ಥಾಟ್ಸಿಗೆ, ಹೊಸ ಪ್ರತಿಭೆಗಳಿಗೆ, ಒಂದು ಹೊಸ ಕನಸುಗಳನ್ನ ಇಟ್ಕೊಂಡು ಬಂದಿರೋವಂಥ ನಿರ್ದೇಶಕರಾಗಿರ್ಬೋದು ಮತ್ತು ಆ್ಯಕ್ಟರ್ಸ್ಗಾಗಿರ್ಬೋದು ಪ್ಲ್ಯಾಟ್ಫಾರ್ಮ್ ಅಂತ ಅನ್ನೋವಂಥದ್ದು ಬಹಳ ಮುಖ್ಯವಾಗುತ್ತೆ. ಇವತ್ತು ನಮ್ಮೆಲ್ಲರ ಹೆಮ್ಮೆಯ ಶಿವಣ್ಣನವರ ಬ್ಯಾನರಿನಲ್ಲಿ ನಿವೇದಿತಾ ಶಿವರಾಜ್ಕುಮಾರ್ ಅವರ ನಿರ್ಮಾಣದಲ್ಲಿ ಈ ಥರದೊಂದು ಹೊಸ ಪ್ರತಿಭೆಯನ್ನು ನಮ್ಮಗಳ ಮುಂದೆ ಪ್ರದರ್ಶಿಸುವಂಥ, ನಮ್ಮಗಳಿಗೆ ಅವ್ರನ್ನ ಪರಿಚಯಿಸುವಂಥ ಒಂದು ಕಾರ್ಯಕ್ರಮ ಇದೆ ಗೊತ್ತಾ, ಒಂದು ಕಾರ್ಯ ಇದೆ ಗೊತ್ತಾ, ಬಹಳ ಸತ್ಕಾರ್ಯ ಅದು. ಈ ಥರದೊಂದು ನಾನು ಇಡೀ ಸಿನಿಮಾ ಅಲ್ಲಿಂದ ಇಲ್ಲಿಗೆ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೂ ನಾನು ಅಂದ್ಕೊಂಡಿದ್ದೆ ಅಷ್ಟೇ, ಈ ಸಂಸ್ಥೆ ಯಾಕೆ ತುಂಬ ವಿಶೇಷವಾಗುತ್ತೆ ಅಂತಂತಂದರೆ ಹೊಸಬರಿಗೆ ಈ ಥರದೊಂದು ಪ್ಲ್ಯಾಟ್ಫಾರ್ಮನ್ನು ಸೃಷ್ಟಿ ಮಾಡುವಂಥದ್ದು. ಖಂಡಿತವಾಗಲೂ ಈ ನಿಟ್ಟಿನಲ್ಲಿ ನಿರ್ದೇಶಕರು ಮತ್ತು ಆ್ಯಕ್ಟರು ಇವತ್ತು ಒಂದು ಹೊಸ ನಿರ್ದೇಶಕರು ಮತ್ತು ಒಂದು ಹೊಸ ನಾಯಕನ ತನ್ನ ಎಂಟ್ರಿ ಆಗಿದೆ ಅಂತಂದರೆ ತಪ್ಪಾಗಲ್ಲ. ಈ ಒಂದು ಫೈರ್ಫ್ಲೈ ನೋಡಿ, ಎಷ್ಟು ಚೆಂದ ಇಟ್ಕೊಂಡಿದ್ದಾರೆ ಅಂತಂತಂದರೆ, ಸಿನಿಮಾದಲ್ಲಿ ಬೇರೆ ಆ್ಯಂಗಲ್ನಲ್ಲಿ ಫೈರ್ಫ್ಲೈ ಅಂತ ಈ ಒಂದು ಸಂಸ್ಥೆ ಇದೆಯಲ್ಲ, ಈ ನಿರ್ಮಾಣದ ಸಂಸ್ಥೆ ಒಂದು ಫೈರ್ಫ್ಲೈ. ಯಾಕಂತಂದರೆ ಅದರ ಬೆಳಕಿನಲ್ಲಿ ಬಹಳಷ್ಟು ಜನರ ಹೊಸ ಪ್ರಯತ್ನಗಳ, ಹೊಸ ಪ್ರತಿಭೆಗಳನ್ನು ಗುರುತಿಸುವಂಥದ್ದು, ಬೆಳಕು ಚೆಲ್ಲುವಂಥ ಒಂದು ಕೆಲಸ ಇಲ್ಲಿ ಆಗಿದೆ. ಖಂಡಿತವಾಗಲೂ ನಾಳೆ ರಿಲೀಸ್ ಆಗ್ತಾ ಇರುವಂಥ ಈ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುವಂಥ ಎಲ್ಲ ಲಕ್ಷಣಗಳಲ್ಲೂ ಇದೆ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ್ ಈ ಥರದ ಸಿನಿಮಾಗಳ ಮೇಲಿದ್ದಾಗ ಮತ್ತೊಂದಿಷ್ಟು ಈ ಥರದ ಹೊಸ ಪ್ರತಿಭೆಗಳು ಬರಲಿಕ್ಕೆ ಕಾರಣವಾಗುತ್ತೆ ಅಂತ ಅನ್ನುವಂಥದ್ದು ಒಬ್ಬ ಕಲಾವಿದನಾಗಿ ಮತ್ತು ಒಬ್ಬ ಕನ್ನಡಿಗನಾಗಿ ಅಷ್ಟು ಖುಷಿ ಆಗ್ತಾಯಿದೆ, ಹೆಮ್ಮೆ ಆಗ್ತಾಯಿದೆ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಫೈರ್. ಒಳ್ಳೆಯದಾಗಿ, ಥ್ಯಾಂಕ್ ಯು. ಶರಣ್ ಸರ್ ಹೇಳಿದ್ದಷ್ಟು ಕೂಡ ನಾನು ಒಪ್ತೀನಿ. ನನಗೆ ಬಹಳ ಖುಷಿಯಾಗಿದ್ದ ವಿಚಾರ ಏನು ಅಂತ ಹೇಳಿದ್ರೆ, ಎಲ್ಲರೂ ಹೊಸ ಥರದ ಸಿನಿಮಾನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಈ ಸಿನಿಮಾದಲ್ಲಿ ಏನು ಅಂತ ಹೇಳಿದ್ರೆ, ಪ್ರತಿಯೊಂದೊಂದು ವಿಷಯದಲ್ಲೂ ಕೂಡ ಇನ್ಫ್ಯಾಕ್ಟ್ ನೀವು ಫ್ರೇಮ್ದು ಆಸ್ಪೆಕ್ಟ್ ರೇಷನು ಕೂಡ ಇದರಲ್ಲಿ ನಿಮಗೆ ಬೇರೆ ರೀತಿಯಲ್ಲಿ ಕಾಣುತ್ತೆ. ಇದು ಯೂಶ್ವಲಿ ನಮಗೆ ಯುರೋಪಿಯನ್ ಸಿನಿಮಾಗಳಲ್ಲಿ ನಾವು ಇದನ್ನು ನೋಡ್ತೀವಿ. ಆ್ಯಂಡ್ ಇದು ಕನ್ನಡ ಸಿನಿಮಾದಲ್ಲಿ ನಾನು ನೋಡಿದಾಗ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ನಮಗೆ, ಆಸ್ಪೆಕ್ಟ್ ರೇಷೋ ನಾವು ರೆಗ್ಯುಲರಾಗಿ ಒಂದು ಆಸ್ಪೆಕ್ಟ್ ರೇಷೋ ಯೂಸ್ ಆಗಿರ್ತೀವಿ. ಈಗ ಅಲ್ಲೂ ಬ್ರೇಕ್ ಮಾಡಿದಾಗ ನಿಮಗೆ ಪ್ರತಿಯೊಂದೊಂದು ಹಂತದಲ್ಲೂ ಕೂಡ ಆಡಿಯನ್ಸ್ಗೆ ಓಕೆ ನೀನೇನು ಎಕ್ಸ್ಪೆಕ್ಟ್ ಮಾಡಿ ಬಂದಿದೆಯಾ ಅದನ್ನೆಲ್ಲ ಪಕ್ಕಕ್ಕಿಡು, ನಾನು ಬೇರೆ ಇದನ್ನು ಹೊಸದಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಅದನ್ನು ನೀನು ಯಾವ ರೀತಿ ಆಕ್ಸೆಪ್ಟ್ ಮಾಡ್ತೀಯ ನೋಡ್ಕೊ ಅಂತ ಹೇಳಿ ನಮ್ಮನ್ನು ಪ್ರತಿಯೊಂದೊಂದು ಸೀನಲ್ಲೂ ಕೂಡ ಚಾಲೆಂಜ್ ಮಾಡ್ದಂಗಿತ್ತು ನನಗೆ. ಬೀಟ್ ವಿತ್ ದ ಸಿನಿಮಾಟೋಗ್ರಫಿ, ಬೀಟ್ ವಿತ್ ದ ಮ್ಯೂಸಿಕ್, ಆರ್ ಬೀಟ್ ವಿತ್ ದ ಟ್ರೀಟ್ಮೆಂಟ್ ಆಫ್ ಎವ್ರಿ ಸೀನ್. ನನಗೆ ಅದು ನೋಡಿದಾಗ ತುಂಬಾ ಒಂದು ಹೊಸದಾಗಿರೋವಂಥ ಒಂದು ಅನುಭವ ಸಿಗ್ತಾಯಿತ್ತು. ಆ್ಯಂಡ್ ನನಗೆ ಬಹಳ ಖುಷಿಯಾಗುವಂಥ ವಿಷಯ ಏನು ಅಂತ ಹೇಳಿದ್ರೆ, ಶರಣ್ ಸರ್ ಹೇಳಿದಾಗೆ ಸಾಕಷ್ಟು ದಶಕಗಳಿಂದ ನಮಗೆ ದೊಡ್ಡ ಮನೆಯವರ ಅಣ್ಣವ್ರ ಫ್ಯಾಮಿಲಿ ಎಲ್ಲರೂ ಕೂಡ ನಮಗೆ ಮನರಂಜಿಸ್ತಾ ಬಂದಿದ್ದಾರೆ. ಆ್ಯಂಡ್ ಇವಾಗ ಜೆನ್ ಆಲ್ಫಾ, ಜೆನ್ ಬೀಟಾ ಅಂತ ನಾವೇನು ಹೇಳ್ತೀವಿ, ಈ ಒಂದು ಜನ್ರೇಷನ್ಗೂ ಕೂಡ, ಈ ಒಂದು ಜನ್ರೇಷನ್ಗೆ ಅರ್ಥ ಆಗುವಂಥ ಒಂದು ಭಾಷೆ, ಅರ್ಥ ಆಗುವಂಥ ಒಂದು ಟ್ರೀಟ್ಮೆಂಟಲ್ಲಿ ಒಂದು ಸಿನಿಮಾನ ಮಾಡಿ, ಓಕೆ ಕಾಲ ಹೀಗೆ ಬದಲಾಗ್ತಾ ಇದೆಯಾ, ನಾನು ಕೂಡ ಹೀಗೆ ಅಡ್ಯಾಪ್ಟ್ ಆಗಿ ಈ ರೀತಿಯಾದಂಥ ಒಂದು ಸಿನಿಮಾನ ಮಾಡ್ತೀನಿ ಅಂತ ಬರೋದಿದೆಯಲ್ಲ, ಅದನ್ನು ನೋಡಿ ನನಗೆ ಐ ಆಮ್ ವೆರಿ ವೆರಿ ಇನ್ಸ್ಪೈರ್ಡ್ ಆ್ಯಕ್ಚುಲಿ. ಸೊ ಹಾಗಾಗಿ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನಿರ್ಮಾಪಕಿ ಆಗಿರತಕ್ಕಂಥ ನಿವೇದಿತಾ ಶಿವರಾಜ್ಕುಮಾರ್ ಅವ್ರಿಗೆ ಮತ್ತು ಶಿವಣ್ಣ ಅವ್ರಿಗೆ, ಗೀತಕ್ಕ ಅವ್ರಿಗೆ. ಐ ಥಿಂಕ್ ಈ ರೀತಿಯಾದಂಥ ಒಂದು ಚೇಂಜ್ನ, ಒಂದು ಅಡ್ಯಾಪ್ಟೇಷನ್ನ ತೊಗೊಂಡು ಅದನ್ನು ಬಿಗ್ ಸ್ಕ್ರೀನ್ ಮೇಲೆ ತೊಗೊಂಡು ಬರೋದಿದೆಯಲ್ಲ, ಈ ಒಂದು ಪ್ರಯತ್ನ ಐ ಥಿಂಕ್ ನಿಜಕ್ಕೂ ಕೂಡ ಶ್ಲಾಘನೀಯ. ಐ ಆಮ್ ವೆರಿ ವೆರಿ ಇನ್ಸ್ಪೈರ್ಡ್ ಆ್ಯಕ್ಚುಲಿ ಸಿನಿಮಾ ನೋಡೋದಕ್ಕೆ. ಈ ಸಿನಿಮಾ ಬಗ್ಗೆ ಹೆಚ್ಚು ಮಾತಾಡೋದಕ್ಕಿಂತ ಇದು ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಬಹುಶಃ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಮಗೆ ನಾವೇನು ಹೇಳ್ತೀವಿ ಅನ್ನೋದು ಅರ್ಥ ಆಗುವಂಥದ್ದು. ಸೊ ಯಾವುದೇ ರೀತಿಯಾದಂಥ ಒಂದು ನೋಷನ್ಸ್ ಏನೇ ಇದ್ದರೂ ಕೂಡ ಅವನ್ನೆಲ್ಲ ಪಕ್ಕಕ್ಕಿಟ್ಟು ಈ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಪಡೆದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ವೆರಿ ಹ್ಯಾಪಿ ಅಂತ ಹೇಳೋದಕ್ಕಂತೂ ಇಷ್ಟಪಡ್ತೀನಿ. ಆ್ಯಂಡ್ ಎಸ್ಪೆಷಲಿ ದ ಟೆಕ್ನಿಕಲ್ ಟೀಮ್, DOP ಅವರಾಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಶರಣ್ ಅವರು, ಆ್ಯಂಡ್ ರೈಟರ್ ಎಲ್ಲರೂ ಕೂಡ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಆಲ್ಸೋ ದ ರೈಟರ್ ಡೈರೆಕ್ಟರ್ ಎಲ್ಲರೂ ಕೂಡ ಐ ಥಿಂಕ್ ಫ್ಯಾಬ್ಯುಲಸ್.
ಆ್ಯಕ್ಟರ್ಸ್ ಆರ್ ವೆರಿ ಗುಡ್. ಸೊ ಹಾಗಾಗಿ ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದು ಸಿನಿಮಾನ ನೋಡಿ. ನಾಳೆ ಬೇರೆ ಬಹಳ ಮುಖ್ಯವಾಗಿರುವಂಥ ದಿನ, ಅಣ್ಣವರ ಬರ್ಡೇ ಆಗಿರೋದ್ರಿಂದ ಐ ಥಿಂಕ್ ಬಹಳ ಒಳ್ಳೆಯ ದಿನ ಬಿಡುಗಡೆ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸರ್ ಜೊತೆ ಮಾತಾಡೋಕ್ಕೆ ಸಂತೋಷ. ಥ್ಯಾಂಕ್ಸ್. ಸಿನಿಮಾ ನೋಡಿ ಫೈರ್ಫ್ಲೈ ಅಮೇಝಿಂಗ್. ಆ್ಯಕ್ಚುಲಿ ಮೂವಿ ನೋಡ್ತಾ ನಾನು ನೋಟ್ ಮಾಡ್ಕೊಳ್ತಾ ಇದ್ದೆ ಏನೇನು ಹೇಳಬೇಕಂದ್ರೆ ಒಂದೊಂದು ಪಾಯಿಂಟು ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಸೊ ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಿವೇದಿತಾ ಶಿವರಾಜ್ ಕುಮಾರ್ ಅವ್ರಿಗೆ. ಅವರು ಕಾಲ್ ಮಾಡಿ ನನಗೆ ಕರೆದು ಈ ಸಿನಿಮಾ ನೋಡೋಕ್ಕೆ ಬನ್ನಿ ಅಂತ. ನಿಜವಾಗ್ಲೂ ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಅದ್ಭುತವಾದಂಥ ಪ್ರಯತ್ನ, ಬ್ಯೂಟಿಫುಲ್ ಮೂವಿನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ವೆಂಕಿ ಅವರು ವೆರಿ 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 ಟ್ಯಾಲೆಂಟೆಡ್ ಡೈರೆಕ್ಟರ್ ಕಮ್ ಆ್ಯಕ್ಟರ್. ನಿಜವಾಗ್ಲೂ ಇವರು ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಇವರು. ಆ್ಯಂಡ್ ನೆಕ್ಸ್ಟು ನಾನು ಹೇಳಬೇಕಂದ್ರೆ ಸೂಪರ್ ಆಗಿತ್ತು. ಡೈರೆಕ್ಷನ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಪ್ರತಿಯೊಬ್ಬರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈವನ್ ವೆಂಕಿ ಅವರು ಕೂಡ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಫ್ರೇಮು ಕೂಡ ಬ್ಯೂಟಿಫುಲ್ ಆಗಿತ್ತು. ನನಗೆ ತುಂಬ ಖುಷಿಯಾಯಿತು. ಕ್ಯಾರೆಕ್ಟರ್ ನಮಗೆ ಕನೆಕ್ಟ್ ಆಗ್ತಾ ಹೋಯಿತು. ಅವ್ರಿಗೆ ಆ ಫ್ರೇಮಿಂಗೇ ತುಂಬ ಚೆನ್ನಾಗಿತ್ತು. ಈ ಥರ ಫ್ರೇಮ್ ವರ್ಕ್ ನಾನು ಆ್ಯಕ್ಚುಲಿ ನೋಡಿಲ್ಲ. ಸೊ ದಿಸ್ ದ ಫಸ್ಟ್ ಟೈಮ್ ಈ ಥರ ಒಂದು ಫ್ರೇಮ್ ವರ್ಕ್ಸ್ನ ನಾನು ನೋಡ್ತಾ ಇರೋದು. ಆ್ಯಂಡ್ ವೆರಿ ಕ್ರಿಯೇಟಿವ್ ಇದ್ದಾರೆ. ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚರಣ್ ರಾಜ್ ಅವರು. ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸಾಂಗ್ಸ್ಗಳನ್ನ ಕೊಟ್ಟಿರೋದಕ್ಕೆ. ಆ್ಯಂಡ್ ಜೆನ್ಸಿ ಮತ್ತು ಜೆನ್ ಆಲ್ಫಾ ಅವರು ಇಷ್ಟಪಡುವಂಥ ಸಿನಿಮಾ ಅಷ್ಟೇ ಅಲ್ಲ, ಎಲ್ಲರೂ ಸಿನಿ ಪ್ರೇಕ್ಷಕರು ಯಾರಿದ್ದಾರೆ ಇವ್ರಿಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಸಿನಿಮಾ. ಆ್ಯಂಡ್ ನಮ್ಮ ಈ ಡೈರೆಕ್ಟರ್ ವೆಂಕಿ ಅವ್ರು ಏನಿದ್ದಾರೆ, ದಯವಿಟ್ಟು ಇವರಿಗೆ ಸಪೋರ್ಟ್ ಮಾಡಲೇಬೇಕು. ಇಲ್ಲಾಂದರೆ ಅಕ್ಕಪಕ್ಕ ಸ್ಟೇಟ್ ಅವರು ಇವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಕರ್ನಾಟಕದಿಂದ. ದಯವಿಟ್ಟು ಇವ್ರು ನಮ್ಮ ಕರ್ನಾಟಕದಲ್ಲೇ ಇರಬೇಕು. ಈ ಡೈರೆಕ್ಟರ್ ನಮ್ಮ ಕನ್ನಡದಲ್ಲೇ ಸಿನಿಮಾ ಮಾಡಬೇಕು ಅಂದ್ರೆ ನೀವೆಲ್ಲ ಬಂದಿದ್ದು ಸಿನಿಮಾ ನೋಡಿ ಇವರಿಗೆ ಸಪೋರ್ಟ್ ಮಾಡಲೇಬೇಕು. ಆ್ಯಂಡ್ ಬೆಸ್ಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಆಗಿತ್ತಿದು. ಆ್ಯಂಡ್ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಫ್ರೇಮು ತುಂಬ ಕಲರ್ಫುಲ್ ಆಗಿತ್ತು. ಆ್ಯಂಡ್ ಆರ್ಟ್ ಡೈರೆಕ್ಷನ್ ಮೆನ್ಷನ್ ಮಾಡಲೇಬೇಕು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಸ್ಕ್ರಿಪ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಡೈಲಾಗ್ಸು ಸೂಪರ್ ಫ್ಯಾಂಟಾಸ್ಟಿಕ್, ಮನಸ್ಸಿಗೆ ಟಚ್ ಆಗುವಂಥ ಡೈಲಾಗ್ಸ್ಗಳಿತ್ತು. ಆ್ಯಂಡ್ ಈ ಡೈರೆಕ್ಟ್ರು ದಯವಿಟ್ಟು ನನ್ನ ನೆಕ್ಸ್ಟು ಅವ್ರು ಮಾಡುವಂಥ ಸಿನಿಮಾದಲ್ಲಿ ನನಗೂ ಒಂದು ಪಾತ್ರನ ಬರ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮುಖಾಂತರ. ಆ್ಯಂಡ್ ಇದು ಕನ್ನಡ ಸಿನಿಮಾದ 2.0 ವರ್ಷನ್ ಆಗಿದೆ. ಹೊಸ ಸ್ಟೈಲ್ ಆಫ್ ಕನ್ನಡ ಸಿನಿಮಾ ಮೇಕಿಂಗ್. ದ ಡಿರೆಕ್ಟರ್ ನನಗೆ ಇಷ್ಟ ಆದಂಥ ಒಂದು ಡೈಲಾಗ್, ದೆ ಲಿವ್ ಇನ್ ಮೈ ಬಿಹೇವಿಯರ್ ಅಂತ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ದಯವಿಟ್ಟು ಎಲ್ಲರೂ ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಶಿವಣ್ಣ ಅವರು ಒಂದು ಅದ್ಭುತವಾದಂಥ ಕ್ಯಾಮಿಯೋ ಮಾಡಿದ್ದಾರೆ ಇದರಲ್ಲಿ. ಸಖತ್ ಖುಷಿ ಆಗುತ್ತೆ ಶಿವಣ್ಣ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದನ್ನು ನೋಡಲಿಕ್ಕೆ. ಆ್ಯಂಡ್ ದಯವಿಟ್ಟು ಎಲ್ಲರೂ ಫೈರ್ಫ್ಲೈಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದು ನಿಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಫೈರ್ಫ್ಲೈ ಸಿನಿಮಾನ ನೋಡಿ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ನಿವೇದಿತಾ, ಮೈ ಸಿಸ್ಟರ್. ಇಂಥ ಒಂದು ಒಳ್ಳೆ ಸಿನಿಮಾ ಅವರ ಸಂಸ್ಥೆಯಿಂದ ಬರ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ವಂಶಿ ಅವರು ಇದರಲ್ಲಿ ನಟಿಸಿದ್ದಾರೆ ಮತ್ತು ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಬೇಕು. ವೆರಿ ಯೂನೀಕ್ ಕಾನ್ಸೆಪ್ಟ್, ಯೂನೀಕಾಗಿ ಶೂಟ್ ಕೂಡ ಮಾಡಿದ್ದಾರೆ ಈ ಸಿನಿಮಾನ. ನಮ್ಮ ಅಭಿಲಾಷ್ ಕಲತ್ತಿ ಅವರು ಸಿನಿಮಾಟೋಗ್ರಾಫರ್, ಭಾಳ ಚೆನ್ನಾಗಿ ಬಂದಿದೆ. ನ್ಯೂ ಲೆವೆಲ್ ಅವರು ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ ಅಂತಲೇ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ಕ್ಯಾಮ್ರಾ ವರ್ಕ್. ಆ್ಯಂಡ್ ನನಗೇನು ಇಷ್ಟ ಆಯಿತು ಅಂದರೆ ಕಲರ್ಸ್ನ ಉಪಯೋಗಿಸಿ ಒಂದೊಂದು ಫೀಲಿಂಗು ಒಂದೊಂದು ಕಲರ್ನ ಅಸೋಸಿಯೇಟ್ ಮಾಡಿದ್ದಾರೆ. ಇಟ್ಸ್ ಟ್ರೂಲಿ ಮ್ಯಾಜಿಕಲ್ ಆನ್ ಸ್ಕ್ರೀನ್. ಇದನ್ನು ನೀವು ಸ್ಕ್ರೀನಲ್ಲಿ ನೋಡಿದ್ರೇ ನಿಮಗೆ ಅರ್ಥ ಆಗೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್, ವೆರಿ ಪ್ರೌಡ್. ಪ್ರತಿಯೊಬ್ಬರು ಹೋಗಿ ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ಇವತ್ತು ತುಂಬ ಸಂತೋಷವಾದ ದಿವಸ. ಆ್ಯಂಡ್ ಶಿವರಾಜ್ ಕುಮಾರ್ ಅವರ ಡಾಟರ್ ನಿವೇದಿತಾ ಅವ್ರ ಫಸ್ಟ್ ಪ್ರಯತ್ನ ಪ್ರೊಡಕ್ಷನ್ ಹೌಸಲ್ಲಿ ಆಸ್ ಎ ಪ್ರೊಡ್ಯೂಸರ್. ಆ್ಯಂಡ್ ಫಸ್ಟ್ ಫಿಲ್ಮೇ ಒಂದು ಹೊಸ ರೀತಿಯಲ್ಲಿ ಒಂದು ಹೊಸ ಟ್ರೈ ಮಾಡಿದ್ದಾರೆ. ಸೊ ವಿ ಶುಡ್ ರಿಯಲಿ ಅಪ್ರಿಷಿಯೇಟ್ ಹರ್. ಹಾಗೆ ವಂಶಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಹೊಸ ಪ್ರಯತ್ನ, ಅವ್ರ ಹೊಸ ಕಂಟೆಂಟ್ ಇಟ್ಕೊಂಡು ಒಂದು ಎಮೋಷ್ನಲ್, ಒಂದು ಫೀಲು, ಒಂದು ಪರ್ಫಾರ್ಮೆನ್ಸು, ಒಂದು ಮನುಷ್ಯರಲ್ಲಿ ಒಳಗಡೆ ಇರೋ ಆ ಒಂದು ಏನೆಲ್ಲ ಆಗುತ್ತೆ ಇಫ್ ಈಸ್ ಅಲೋನ್ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆಮೇಲೆ ಟೆಕ್ನಿಕಲಿ ಏನು ಹೊಸದಾಗಿ ಟ್ರೈ ಮಾಡಿದ್ದಾರೆ. ಇಟ್ ಈಸ್ ರಿಯಲಿ ಗುಡ್. ಇಟ್ ಈಸ್ ನಾಟ್ ಅ ಫುಲ್ ಸ್ಕ್ರೀನ್. ಅದು ಮೇಕಿಂಗ್ ಚೆನ್ನಾಗಿತ್ತು. ಆಮೇಲೆ ಸ್ಕ್ರಿಪ್ಟ್ ಚೆನ್ನಾಗಿದೆ. ಆ್ಯಂಡ್ ವಂಶಿ ಪರ್ಫಾರ್ಮೆನ್ಸ್ ಇಸ್ ವೆರಿ ವೆರಿ ಗುಡ್. ಸೊ ವೆರಿ ವೆರಿ ಆಲ್ ದ ಬೆಸ್ಟ್ ನಿವೇದಿತಾ ಆ್ಯಂಡ್ ವಂಶಿ ಆ್ಯಂಡ್ ಶಿವನ ಬಗ್ಗೆ ನೋ ಅದರ್ ವರ್ಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್.
ಈ ಸಿನಿಮಾ ನೋಡಿದ ತಕ್ಷಣ ತುಂಬ ವಿಚಾರಗಳ ಬಗ್ಗೆ ಎಲ್ಲರ ಹತ್ರನೂ ಮಾತಾಡ್ಸುತ್ತೆ. ಆದರೆ ನನಗೆ ಹೇಳಬೇಕು ಅಂತ ಅನಿಸಿದ್ದು ಪ್ರೊಡಕ್ಷನ್ ಬಗ್ಗೆ. ಎಷ್ಟೋ ಜನ ಕಲಾವಿದರಿಗೆ ಅಥವಾ ತುಂಬ ಟ್ಯಾಲೆಂಟೆಡ್ಗೆ ಒಂದು ವೇದಿಕೆ ಸಿಕ್ಕೋದು ತುಂಬಾ ಅಪರೂಪ. ಅಂಥ ಒಂದು ವೇದಿಕೆನ ಸೃಷ್ಟಿ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಅಪರೂಪದ ಕೆಲಸ. ಸೊ ನಿವೇದಿತಾ ಇಷ್ಟು ಚಿಕ್ಕ ವಯಸ್ಸಿಗೆ ಆ ಥರದ್ದೊಂದು ಹೊಸ ಟ್ಯಾಲೆಂಟೆಡ್ನ, ಹೊಸ ಕಲ್ಪನೆ ಇರುವಂಥ ಒಬ್ಬ ನಿರ್ದೇಶಕರಿಗೆ ಒಂದು ಅವಕಾಶ ಕೊಟ್ಟಿದ್ದಿದೆಯಲ್ಲ, ಅದು ತುಂಬ ದೊಡ್ಡದು ಅಂತ ನನಗನ್ಸುತ್ತೆ. ಯಾಕಂದರೆ ಒಂದು ಅವಕಾಶ ಎಷ್ಟು ದೊಡ್ಡದು ಅಂತ ನಮಗೆಲ್ಲರಿಗೂ ಗೊತ್ತು. ಈ ಇಂಡಸ್ಟ್ರಿಗೆ ಬಂದಾಗ ಒಂದು ಚಿಕ್ಕ ಅವಕಾಶನೂ ಕೂಡ ತುಂಬ ದೊಡ್ಡದು ಅಂತ ಫೀಲ್ ಮಾಡಿದವ್ರು ನಾವು. ಅವರು ಇಂಟ್ರೊಡ್ಯೂಸ್ ಮಾಡಿದಂಥವ್ರು ಇವತ್ತು ಇಂಡಸ್ಟ್ರಿ ಪೂರ್ತಿ ಇದ್ದೀವಿ. ಅದರಲ್ಲಿ ನಾನು ಕೂಡ ಒಬ್ಬಳು. ಅಂದರೆ ರಾಜ್ಕುಮಾರ್ ಅಪ್ಪಾಜಿ ಅವರ ಬ್ಯಾನರಲ್ಲಿ ಇವತ್ತು 3ನೇ ತಲೆಮಾರು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದೆ ಅಂದರೆ ಅದು ನಿಜಕ್ಕೂ ತುಂಬ ಅಪರೂಪವಾದ ಕೆಲಸ ನಿರ್ಮಾಪಕರು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಅದನ್ನು ತುಂಬ ಚೆನ್ನಾಗಿ ನಿರ್ದೇಶಕರು ಉಪಯೋಗಿಸ್ಕೊಂಡಿದ್ದಾರೆ. ಡೈರೆಕ್ಷನ್ನು ಮಾಡ್ತಾ ಆ್ಯಕ್ಟ್ ಮಾಡೋದು ಇಟ್ಸ್ ನಾಟ್ ಆ್ಯನ್ ಈಸಿ ಟಾಸ್ಕ್. ಅದನ್ನು ತುಂಬ ಚೆನ್ನಾಗಿ ತುಂಬ ಹೊಸತನದ ಸಿನಿಮಾ ಇದು ಅಂತ ನಾನು ಹೇಳಬಲ್ಲೆ. ಈ ಸಿನಿಮಾದಲ್ಲಿ ಪಾತ್ರವಹಿಸಿದಂಥ ಎಲ್ಲರೂ ಕೂಡ ತುಂಬ ಹೊಸದಾಗಿ ಕಾಣ್ತಾರೆ. ಸ್ಕ್ರೀನ್ ಪ್ಲೇ ತುಂಬ ಹೊಸದಾಗಿದೆ, ಹೇಳೋ ವಿಚಾರ ಹೊಸದಾಗಿದೆ, ಮ್ಯೂಸಿಕ್ ಎಕ್ಸ್ಟ್ರಾಡಿನರಿ, ನಿಮಗೆ ತುಂಬ ಹೊಸ ಫೀಲಿಂಗ್ ಕೊಡುತ್ತೆ. ಸಂಗೀತ, ಹುಡುಗಿ ರಚನಾ, ಅವಳು ಕೂಡ ತುಂಬ ಮುದ್ದಾಗಿದ್ದಾಳೆ. ಸೊ ಒಟ್ಟಾರೆ ಎಲ್ಲ ಹೊಸ ಪ್ರತಿಭೆಗಳು ತುಂಬಿರುವಂಥದ್ದು ಈ ಸಿನಿಮಾದಲ್ಲಿ ತುಂಬ ಹೊಸದು ಅಂತ ನಮಗನ್ಸುತ್ತೆ. ಇಂಥ ಒಂದು ಹೊಸ ಕಂಟೆಂಟ್ಗಳನ್ನು ನಿಮ್ಮ ಮುಂದೆ ತರೋವರೆಗೂ ಅಷ್ಟೇ ಅವರ ಜವಾಬ್ದಾರಿ. ಇನ್ಮೇಲೆ ಈ ಸಿನಿಮಾವನ್ನು ಸಪೋರ್ಟ್ ಮಾಡಬೇಕಾಗಿರೋದು ನಿಮ್ಮೆಲ್ಲರ ಕೈಯಲ್ಲಿದೆ. ಹಾಗಾಗಿ ಈ ಥರದ ಹೊಸ ಪ್ರಯತ್ನಗಳನ್ನು ನೀವು ಸಪೋರ್ಟ್ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ಹೊಸ ಕಥೆಗಳು, ಹೊಸ ಪ್ರತಿಭೆಗಳು ಬರುತ್ತೆ ಅನ್ನೋದು ನನ್ನ ಆಶಯ. ಒಟ್ಟಾರೆ ಈ ತಂಡಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಶುಭಾಶಯಗಳನ್ನ ತಿಳಿಸ್ತೀನಿ. Firefly. This is a technician's film. Congratulations, Vamshi, Charan Raj, and Abhilash. ನಮ್ಮ ಪ್ರೊಡ್ಯೂಸರ್ ಶಿವಣ್ಣ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ವರ್ಲ್ಡ್ಗೆ ಕರ್ಕೊಂಡು ಹೋಗುತ್ತೆ. ಒಂದು ವರ್ಲ್ಡ್ ನಿಮ್ಮ ಸುತ್ತ ಒಂದು ಪ್ರಪಂಚ ಕ್ರಿಯೇಟ್ ಮಾಡಿ ಕತೆ ಹೇಳುತ್ತೆ. ಕಂಪ್ಲೀಟ್ಲಿ ಫ್ರೆಶ್. ಆ್ಯಂಡ್ ಥ್ಯಾಂಕ್ ಯು ಶಿವಣ್ಣ ಫಾರ್ ಪ್ರೊಡ್ಯೂಸಿಂಗ್ ಸಚ್ ಫಿಲ್ಮ್ಸ್ ಆ್ಯಂಡ್ ಎನ್ಕರೇಜಿಂಗ್ ಯಂಗ್ ಟ್ಯಾಲೆಂಟ್ಸ್. ಐ ಕಂಪ್ಲೀಟ್ಲಿ ಥರೋಲಿ ಲವ್ಡ್ ಇಟ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ವಂಶಿ ಅವರು ಈಸ್ ನಾಟ್ ಜಸ್ಟ್ ಎ ಗುಡ್ ಆ್ಯಕ್ಟರ್, ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಅಂತ ಪ್ರೂವ್ ಮಾಡಿದ್ದಾರೆ ಈ ಸಿನಿಮಾ ಮೂಲಕ. ಫಸ್ಟ್ ಸಿನಿಮಾದಲ್ಲೇ ಇಷ್ಟು ಚೆನ್ನಾಗಿ ಇಟ್ಸ್ ಅ ಟೆಕ್ನಿಕಲಿ ಮಾರ್ವಲಸ್ ಸಿನಿಮಾ ಇದು. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇವ್ರ ಡೈರೆಕ್ಷನ್ ಇರ್ಬೋದು, ಅಥವಾ ಅಭಿಲಾಷ್ ಅವರ ಸಿನಿಮಾಟೋಗ್ರಫಿ ಇರ್ಬೋದು, ನಮ್ಮ ಚರಣ್ ರಾಜ್ ಅವರ ಮ್ಯೂಸಿಕ್ ಇರ್ಬೋದು. ನಾವೇನೋ ಹೊಸತನ ಅಂತೇನೆ ಹೇಳ್ತೀವಲ್ಲ, ಬಹುಶಃ ಇದು ಆ ಹೊಸತನ ಈ ಸಿನಿಮಾದಲ್ಲಿದೆ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಬೇಕು. ನಮಸ್ಕಾರ. ಇದನ್ನು ನೋಡಿದಾಗ ಒಂದು ಫ್ರೆಶ್ ಲುಕ್ ಇತ್ತು. ಆ್ಯಕ್ಚುಲಿ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಎಲ್ಲ ಆ್ಯಕ್ಟರ್ಸ್ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಫೈರ್ಫ್ಲೈ ಒಂದು ಬ್ಯೂಟಿಫುಲ್ ಫ್ರೆಶ್, ಅಂದರೆ ಇದರಲ್ಲಿ ಒಂದು ಎಮೋಷನ್ ಇದೆ, ಅದನ್ನು ಹ್ಯೂಮರ್ ರೀತಿಯಲ್ಲಿ ತೊಗೊಂಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಬೆಸ್ಟ್ ವಿಶಸ್ ಟು ಫೈರ್ಫ್ಲೈ. ಆ್ಯಂಡ್ ಪ್ಲೀಸ್ ಈ ಸಿನಿಮಾನ ಸೋಲಕ್ಕೆ ಬಿಡಬೇಡಿ, ಥಿಯೇಟ್ರಲ್ಲೇ ನೋಡಿ. ಇದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ನೀವು ಥಿಯೇಟ್ರಲ್ಲಿ ನೋಡಿದ್ರೇ ಮಜಾ. ಮ್ಯೂಸಿಕ್ ಆಗಿರ್ಬೋದು, ಚರಣ್ ರಾಜ್ ಅವ್ರ ಫ್ಯಾಬ್ಯುಲಸ್ ಮ್ಯೂಸಿಕ್ಕು, ಅಭಿಲಾಷ್ ಕಲ್ಲತ್ತಿ ಅವರ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ, ಆ್ಯಂಡ್ ಓವರ್ ಆಲ್ ಇದರ ನಾವಿಕಾ ವಂಶಿ ಅವರು ಆ್ಯಂಡ್ ಇದನ್ನು ಸಪೋರ್ಟ್ ಮಾಡಿರೋಂಥ ಶಿವಣ್ಣ ಆ್ಯಂಡ್ ನಿವೇದಿತಾ ಅವರು ಹೇಳಲೇಬೇಕು. ಯಾಕಂದರೆ ಅವರು ಪ್ರೊಡ್ಯೂಸರ್ ವೇಟಿಂಗ್ ಟು ವರ್ಕ್ ವಿತ್ ಯು. ಯಾಕೆಂದರೆ ಅವ್ರ ಫಸ್ಟ್ ಸಿನಿಮಾ ಪ್ರೊಡಕ್ಷನ್ ಆಗ್ತಂದು ಎಲ್ಲ ಇಂಟರ್ವ್ಯೂ ಪ್ರತಿಯೊಂದು ಎಲ್ಲ ಕಡೆನೂ ಅವರು ಒಬ್ಬ ಪ್ರೊಡ್ಯೂಸರ್ ಹೇಗಿರಬೇಕು ಅಂತ ಒಂದು ಮಾದರಿಯಾಗಿ ಅವರು ಮೊದಲನೇ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ನಿವೇದಿತಾ ಅವ್ರಿಗೆ. ಸುಮುಖ್ ಎಲ್ಲಿ ಬಿಟ್ಟರು ಅಲ್ಲಿಂದ ಶುರು ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ನಿವೇದಿತಾ, ತುಂಬ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ. ಎಸ್ಪೆಷಲಿ ನೀವು ಈ ಥರ ಒಂದು ಕಾನ್ಸೆಪ್ಟ್ನ ತೊಗೊಂಡು ಪ್ರೊಡ್ಯೂಸ್ ಮಾಡಿದರೆ ಇಟ್ ಶೋಸ್ ಯು ಮೆಚುರಿಟಿ. ಈ ಥರ ಸಿನಿಮಾಗಳು ಬೇಕು, ಯಾಕಂದರೆ ಎಕ್ಸ್ಪ್ಲೋರ್ ಮಾಡುತ್ತೆ. ಟೆಕ್ನಿಕಲಿ ತುಂಬ ಬ್ರಿಲಿಯಂಟ್ ಆಗಿದೆ ಸಿನಿಮಾ. ಸೊ ವೆರಿ ಗುಡ್ ಲಕ್ ಟು ವಂಶಿ, ಈಸ್ ಡನ್ ಎ ಗ್ರೇಟ್ ಜಾಬ್. ಅದ್ರ ಜೊತೆ ರಚನಾ ಇಂದರ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸಿನಿಮಾದಲ್ಲಿ. ಎಲ್ಲ ಪ್ರತಿಯೊಬ್ಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಇಸ್ ವೆರಿ ಸೂದಿಂಗ್, ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಸ್ ಅ ಮೂಮೆಂಟ್ಸ್ ಅಲ್ಲಿರೋ ಸಿನಿಮಾ ಇದು.
ಖುಷಿಯಾಗುತ್ತೆ. ಒಳ್ಳೆ ಟ್ರೀಟ್ ಇದು. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಈ ಸಿನಿಮಾನ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ನನಗೆ ಒಂದು 2-3 ವಿಷಯಗಳು ಹೇಳಲೇಬೇಕು. ಒಂದು, ಇಟ್ಸ್ ಕಂಪ್ಲೀಟ್ ಒನ್ ಮ್ಯಾನ್ ಶೋ ಬೈ ವಂಶಿ. ಅಟ್ ದ ಸೇಮ್ ಟೈಮ್ ಅಭಿಲಾಷ್ ಕಲತಿ ಅವ್ರದ್ದು ಮ್ಯಾಜಿಕ್ ಇಲ್ಲಿ ನೋಡ್ಬೋದಾಗಿದೆ. ಆ ಫ್ರೇಮ್ ರೇಟ್ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬಿಕಾಸ್ ಫ್ಲಾಶ್ ಬ್ಯಾಕಲ್ಲಿ 35mm ಆಗಲಿ ಮತ್ತು ನಾರ್ಮಲ್ ಫ್ರೇಮಲ್ಲಿ ಕತೆ ಹೇಳಬೇಕಾದ್ರೆ ಬೇರೆ ಥರ ಫ್ರೇಮ್ ರೇಟ್ ಬಂತು. ಸೊ ಅದು ಕಂಪ್ಲೀಟ್ ಒಂಥರ ಕಲರ್ ಪ್ಯಾಟರ್ನ್ ಆಗಿ ಕಲರ್ ಪ್ಯಾಲೆಟ್ ಆಗಲಿ ಸುಮಾರು ವರ್ಕ್ ಆಗಿ ನಡೆದಿದೆ ಆ್ಯಕ್ಚುಲಿ. ಆ್ಯಂಡ್ ಸಾಂಗ್ಸ್ ಅಟ್ ದ ಸೇಮ್ ಟೈಮ್ ಐ ವುಡ್ ಸೇ ದ ಎಂಟೈರ್ ಎಕ್ಸಿಕ್ಯೂಷನ್ ವಾಸ್ ವೆರಿ ಅಮೇಝಿಂಗ್ ಆ್ಯಕ್ಚುಲಿ. ಈ ಥರ ಒಂದು ಕನ್ನಡದಲ್ಲಿ ಸುಮಾರು ದಿನದಿಂದ ಬಂದಿಲ್ಲ. ಈ ಥರ ಎಕ್ಸ್ಪೆರಿಮೆಂಟ್ ಸಿನಿಮಾಗಳೆಲ್ಲ ನೋಡಿದ್ರೆ ಇನ್ಫ್ಯಾಕ್ಟ್ ಹೊಸ ಫಿಲ್ಮ್ ಮೇಕರ್ಸ್ಗೆ ಇನ್ನೂ ಇನ್ಸ್ಪೈರ್ ಆಗುತ್ತೆ. ದಟ್ಸ್ ವಾಟ್ ವಿ ನೀಡ್ ಟು ಸಿ ಅಲ್ವಾ. ಸೊ ವಿ ಆಲ್ವೇಸ್ ಕಂಪೇರ್ ವಿತ್ ಅದರ್ ಲ್ಯಾಂಗ್ವೇಜಸ್, ಬಟ್ ಐ ಸಿ ವಿ ಆಲ್ವೇಸ್ ಹ್ಯಾವ್ ಎ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್. ಸೊ ದಟ್ಸ್ ದ ಬೆಸ್ಟ್ ಪ್ರಾಡಕ್ಟ್. ಥ್ಯಾಂಕ್ ಯು ಸೊ ಮಚ್. ಹಲೋ, ಎಲ್ರಿಗೂ ನಮಸ್ತೆ. ಏನಿವತ್ತು ಫೈರ್ ಫ್ಲೈ ಸಿನಿಮಾ ವೀಕ್ಷಣೆ ಮಾಡಿದ್ದೀವಿ. ನಿವೇದಿತಾ ಶಿವರಾಜ್ಕುಮಾರ್ ಅವರ ಬ್ಯಾನರ್ನಲ್ಲಿ ಮೂಡಿಬಂದಿರುವಂಥ ಸಿನಿಮಾ ಭಾಳ ಅದ್ಭುತವಾದಂಥ ಒಂದು ಕಥೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಇಡೀ ಚಿತ್ರತಂಡ ಏನಿದೆ, ನೀವು ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡೋದು ಕೂಡ ಎಲ್ಲೂ ಒಂದು ಪಾಯಿಂಟ್ನ ಬಿಡದಿರೋ ಅಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ. ಏನು ಒನ್ ಮ್ಯಾನ್ ಶೋ ಥರ ವಂಶಿ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇಡೀ ಸ್ಕ್ರೀನ್ ಮೇಲೆ ಸ್ಕ್ರೀನನ್ನು ಅವರೇ ಆವರಿಸ್ಕೊಬಿಟ್ಟಿದ್ದಾರೆ. ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ. ಒಂದು ಒಳ್ಳೆಯ ಅದ್ಭುತ ಒಂದು ಕಂಟೆಂಟ್ ಇರುವಂಥ ಒಂದು ಸಿನಿಮಾ. ಥಿಯೇಟ್ರಿಗೆ ಬಂದು ನೀವೆಲ್ಲ ನೋಡಿ, ನಿಮ್ಮ ಮನೆಯವ್ರನ್ನ ನಿಮ್ಮ ಸ್ನೇಹಿತರನ್ನ ಕರ್ಕೊಬಂದು ಸಿನಿಮಾ ನೋಡಿ, ನಿಮ್ಗೆಲ್ರಿಗೂ ಖುಷಿ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಒಂದು ಒಳ್ಳೆ ಉತ್ತಮವಾದಂಥ ಸಿನಿಮಾಕ್ಕೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗೇ ಚಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಫೈರ್ ಪ್ಲೇಸ್ ಬಗ್ಗೆ ನಮ್ಮ ಕಾರ್ತಿಕ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಮಹೇಶ್. ಈಗಷ್ಟೇ ಫೈರ್ ಫ್ಲೈ ಬ್ಯೂಟಿಫುಲಿ ಮೇಡ್ ಫಿಲಮ್. ಎಲ್ರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಮಹೇಶ್. ಈಗಷ್ಟೇ ಫೈರ್ ಫ್ಲೈ ಅನ್ನೋ ಒಂದು ಸಿನಿಮಾ ನೋಡ್ಕೊಂಬಂದು ನನಗೆ ಅನಿಸಿದ್ದು, ಒಬ್ಬ ಮನುಷ್ಯ ಎಷ್ಟೇ ಕಷ್ಟ ಇದ್ದರೂ, ಏನೇ ತೊಂದರೆ ಆದರೂ, ಲೈಫ್ ಹ್ಯಾಸ್ ಟು ಮೂವ್ ಆನ್, ಲಿವ್ ದ ಮೊಮೆಂಟ್ ಅನ್ನೋ ಒಂದು ಸಣ್ಣ ವಿಷಯ ಇಟ್ಕೊಂಡು ಇಡೀ ಸಿನಿಮಾದಲ್ಲಿ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ನನಗೆ ಅಂದರೆ ಯಾವಾಗಲೂ ಇಷ್ಟ ಆಗೋದು ದೊಡ್ಡ ಮನೆಯವರು ಹೊಸ ಕಲಾವಿದರಿಗಾಗಲಿ ಹೊಸ ತಂತ್ರಜ್ಞರಿಗೆ ಅವಕಾಶಗಳು ಕೊಡ್ತಾ ಇರ್ತಾರೆ. ಈ ಒಂದು ಸಿನಿಮಾದಲ್ಲಿ ವಂಶಿ ಅವರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ನನಗೆ ಮೈ ಡಿಯರ್ ಫ್ರೆಂಡ್ ಅಭಿಲಾಷ್ ಕಳತಿಯವರು ಇದರ DOP ಹಸ್ ಡನ್ ಅ ಗ್ರೇಟ್ ವರ್ಕ್. ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ಚೆನ್ನಾಗಿ ಅವ್ರ ವರ್ಕ್ ಎದ್ದು ಕಾಣುತ್ತೆ. ಸಿನಿಮಾ ಪ್ರತಿಯೊಂದು ಫ್ರೇಮಲ್ಲೂ ಟೆಕ್ನಿಕಲಿ ವೆರಿ ವೆಲ್ ಮೇಡ್ ಫಿಲಮ್ ಆ್ಯಂಡ್ ಹಾಲಿವುಡ್ ಲೆವೆಲಿಗಿದೆ ಮೇಕಿಂಗ್. ಆ್ಯಂಡ್ ಎಲ್ಲರೂ ಬಂದು ಈ ಒಂದು ಸಿನಿಮಾ ನೋಡಿ. ಆ್ಯಂಡ್ ಫೈರ್ ಫ್ಲೈಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಫೈರ್ ಫ್ಲೈ ತುಂಬ ಚೆನ್ನಾಗಿದೆ. ನಿವೇದಿತಾ ಚೂಸನ್ ಫ್ಯಾಂಟಾಸ್ಟಿಕ್ ಸ್ಕ್ರಿಪ್ಟ್. ದೊಡ್ಡ ಮನೆಯಿಂದ ಮತ್ತೊಂದು ಹೊಸ ಪ್ರಯತ್ನ ಸಿನಿಮಾ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾ ಒಳ್ಳೆಯದಾಗಲಿ. ಇಟ್ಸ್ ಲವ್ಲಿ. ಲೈಫ್ ಇಸ್ ಟು ಎಂಜಾಯ್. ಫೈರ್ ಫ್ಲೈ ಚಿತ್ರ ಬಹಳ ಅದ್ಭುತವಾಗಿ ಮೂಡಿಬಂದಿದೆ. ನಾನು ಈ ಥರದೊಂದು ಸಿನಿಮಾ ಕನ್ನಡದಲ್ಲಿ ನಾನು ನೋಡೋದಿಲ್ಲ. ತುಂಬ ಯುನೀಕ್ ಪ್ರೆಸೆಂಟೇಷನ್ ಅಂತ ಅನಿಸುತ್ತೆ. ಬೋಲ್ಡ್ ಅಂತ ಹೇಳ್ಬೋದು. ಸೊ ಈ ಥರದೊಂದು ಚಿತ್ರ ಐ ಥಿಂಕ್ ಪ್ರತಿಯೊಬ್ಬ ಕನ್ನಡಿಗರು ನೋಡಲೇಬೇಕಾದಂಥ ಒಂದು ಚಿತ್ರ. ಯಾಕಂದರೆ ಹೊಸ ಥರದ ಒಂದು ಅನುಭವ ಆಗುತ್ತೆ. ಸೊ ಪ್ಲೀಸ್ ವಾಚ್ ಫೈರ್ ಫ್ಲೈ. ಟೇಕ್ ಕೇರ್. ಥ್ಯಾಂಕ್ ಯು.